ಧರ್ಮಸ್ಥಳದಲ್ಲಿಂದು ಜಿಪಿಆರ್ ಯಂತ್ರವನ್ನ ತರೋದಕ್ಕೆ ಎಸ್ಐಟಿ ಎಲ್ಲಾ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಧರ್ಮಸ್ಥಳದತ್ತ ಜಿಪಿಆರ್ ಯಂತ್ರವನ್ನ ತರ್ತಾ ಇದೆ ಎಸ್ಐಟಿ. ಅನುಮತಿ ಮತ್ತು ಅಗ್ರಿಮೆಂಟ್ ಪ್ರಕ್ರಿಯೆಗಳಿಗಾಗಲೇ ಮುಕ್ತಾಯ ಆಗಿದೆ, ಹಾಗಾಗಿ ಕೊಂಚ ತಡವಾಯಿತು. ಡಿಐಜಿ ಅನುಚಿತ್ ನೇತೃತ್ವದಲ್ಲಿ ಇಂದು ಜಿಪಿಆರ್ ಡೆಮೋವನ್ನು ನಡೆಸಲಾಗಿದೆ. ಮಧ್ಯಾಹ್ನ ಧರ್ಮಸ್ಥಳವನ್ನ ತಲುಪಲಿದೆ ಜಿಪಿಆರ್ ಯಂತ್ರ. ನಾಳೆಯಿಂದ ಜಿಪಿಆರ್ ಅನ್ನು ಬಳಸಿ ಅಸ್ಥಿಪಂಜರಕ್ಕೆ ಶೋಧ ಕಾರ್ಯ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ಜಿಪಿಆರ್ ತರಲೇಬೇಕು, ಜಿಪಿಆರ್ ಮೂಲಕವಾಗಿಯೇ ತನಿಖೆ ಆಗಬೇಕು, ಆಗಷ್ಟೇ ನಮಗೆ ಸ್ಪಷ್ಟ ಮಾಹಿತಿಗಳು ಸಿಗುತ್ತೆ ಅಂತ ದೂರುದಾರ ಪ್ರಶ್ನೆಯನ್ನ ಎತ್ತಿದೆ. ಲಾಯರ್ ಮುಖೇನವಾಗಿ ಮನವಿಯನ್ನು ಸಲ್ಲಿಸಲಾಗಿತ್ತು. ಇದೀಗ ಎಸ್ಐಟಿ ಕೂಡ ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜಿಪಿಆರ್ ಯಂತ್ರವನ್ನ ಈಗ ಧರ್ಮಸ್ಥಳದತ್ತ ತರ್ತಾ ಇದ್ದಾರೆ. ಅನುಮತಿ ಮತ್ತು ಅಗ್ರಿಮೆಂಟ್ಗಳ ಪ್ರಕ್ರಿಯೆಗಳಿರುತ್ತೆ ಇದನ್ನು ತರಬೇಕಂತ ಅಂದರೆ, ಹಾಗಾಗಿ ಆ ಅಗ್ರಿಮೆಂಟ್ ಪ್ರೊಸೀಜರ್ ಎಲ್ಲವೂ ಕೂಡ ಈಗ ಮುಕ್ತಾಯ ಆಗಿದೆ. ಡಿಐಜಿ ಅನುಚಿತ್ ನೇತೃತ್ವದಲ್ಲಿ ಇವತ್ತು ಜಿಪಿಆರ್ ಅನ್ನ ತಂದು ಡೆಮೋವನ್ನು ನಡೆಸಲಾಗುತ್ತೆ. ಮಧ್ಯಾಹ್ನ ಹೊತ್ತಿಗೆ ಜಿಪಿಆರ್ ಯಂತ್ರ ಧರ್ಮಸ್ಥಳವನ್ನು ತಲುಪಲಿದೆ. ನಾಳೆಯಿಂದ ಜಿಪಿಆರ್ ಅನ್ನ ಬಳಸಿಕೊಂಡು ಅಸ್ಥಿಪಂಜರಕ್ಕೆ ಶೋಧ ನಡೆಸುವಂತ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಒಂದು ಕಡೆಗಾಗಲೇ ಹ್ಯೂಮನ್ ರೈಟ್ಸ್ ಕೂಡ ಇವತ್ತು ತಲುಪಿದೆ, ಧರ್ಮಸ್ಥಳವನ್ನು ತಲುಪಿದೆ, ಎಸ್ಐಟಿಯಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಈಗ ಮಾಸ್ಕ್ ದಾರಿ ವ್ಯಕ್ತಿಯನ್ನ ಎಸ್ಐಟಿ ಟೀಮ್ ಇವತ್ತು ಕರೆದುಕೊಂಡು ಹೋಗಿ ತನಿಖೆಯನ್ನು ನಡೆಸುವಂತ ಎಲ್ಲ ಸಾಧ್ಯತೆಗಳಿದೆ.